Everyone wants the red mug. Get it for free now with the Nescafe jar. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜಯವಾಗಲಿ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜಯವಾಗಲಿ. ನಾವೇನು ಹೆಲ್ತ್ ತಗೊಂಡಿಲ್ಲ, ಜನಕ್ಕಾಗಿ ಅವ್ರು ಮಾಡ್ಯಾರ, ದೇಶಕ್ಕಾಗಿ ಮಾಡ್ಯಾರ. ನಾವೇನು ಇವರು ನಾವು ಕೇಳ್ತಿದ್ವಿ, ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಬರೀ ಸಣ್ಣವ್ರಿದ್ದಾಗಿ ನಾವು ಕೇಳ್ತಿದ್ವಿ. ಇದು ನನಗೆ ಇವತ್ತು ನಮ್ದು ಇವತ್ತು ಈ ರೈತ ಸಂಘದಲ್ಲಿ ಆಫೀಸ್ ಮಾಡಿ ಇಂಥ ಪುಣ್ಯಾತ್ಮ ನಮ್ಮ ಇವತ್ತು ಜಯಂತಿ ಮಾಡ್ತೀವಿ ಅಂತ ಇಡೀ ಕರ್ನಾಟಕದಲ್ಲಿ ಈಗ ಸರ್ಕಾರ ಮಾಡೋಂಥ ಕೆಲಸ ಇವು. ಆದ್ರೆ ನಮ್ಮಂತ ಇವತ್ತು ರೈತರು ಇವತ್ತು ಮಾಡಾಕತ್ತೇವೆ ಅಂದ್ರೆ ಸರ್ಕಾರದವ್ರು ಎಲ್ಲ ತಿಳ್ಕೊಂಡು ಅವ್ರದ್ದು ಜಯಂತಿ ಮುಂದೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಯಾಕಂದ್ರೆ ನಾವಿನ್ನ ಯಾವುದೋ ಕಾರ್ಯಕ್ರಮ ಇರಲಿ, ಯಾವುದೋ ಜಯಂತಿ ಇರಲಿ, ಆ ಜಯಂತಿ ನಮ್ಮ ಆಫೀಸ್ನಾಗ ಮಾಡ್ತೇವೆ. ಜಯಂತಿ ನಾವು ಮಾಡಾಕ ನಾವೇನು ಅವಾಗಿನ ಹುಟ್ಟಿದ್ವಿ ಏನಿಲ್ಲ ಗೊತ್ತಿಲ್ಲ ಅಲ್ಲಲ್ಲ. ಅಂದ್ರೆ ಇವತ್ತು ನಾವು ಅವ್ರ ಜಯಂತಿ ಮಾಡಾಕತ್ತೀವಿ ಅಂದ್ರೆ ನಮ್ಮಂತ ಪುಣ್ಯವಂತರು ಯಾರಿಲ್ಲ. ನಾವೇನು ಒಂದು ರೈತ ಅರಣ್ಯ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು, ನಮ್ಮದಾದಂಥದ್ದು ಒಂದು ಚಾಪ್ ಓಡಿಸ್ಬೇಕು ಅಂತೇಳಿ ನಮ್ಮ ತಲೆಯಾಗ ಭಾಳ ಐತಿ. ಅದನ್ನು ಮಾಡ್ತೀವಿ. ನಿಮ್ಮ ಹೆಸರು ಈಶ್ವರ್ ಅವರು ಮತ್ತೆ ಅಲ್ಲಿಂದ ಬಂದಾರ. ಅವ್ರಿಗೂ ನಾವು ಇದು ಮಾಡಿ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ನಮಗೆ ಮೊದಲ ಈ ಹೋರಾಟ ಅಂದ್ರೆ ಏನು ಗೊತ್ತಾನ, ಇದನ್ನ ಮಾಡ್ಕೊತ ಬಂದಾಗ ಗೊತ್ತಾಕೈತಿ ಕಷ್ಟ ಸುಖ ಏನನ್ನದ. ನಾವು ಮನ್ಯಾಗ ನಮ್ಮ ತಂದೆ ತಾಯಿನ ಮೊದಲು ಫಸ್ಟ್ ಪೂಜಿಸ್ಬೇಕು, ಆಮ್ಯಾಗ ಎಲ್ಲಾನು ನಾವು ಮಾಡ್ಬೇಕು. ಅವಾಗ ನಾವು ಮುಂದೆ ಬರಕ್ಕೆ ಸಾಧ್ಯತೆ ಅಂತೇಳಿ ನಾನು 2 ಮಾತು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ದಿನಾಂಕ 25ರಂದು ಬೆಳಿಗ್ಗೆ 10:30 ಗಂಟೆಗೆ ತಾಲೂಕಾ ಆಡಳಿತ ಸೌಧದ ಸಭಾಭವನ ಮುಂಡಗೋಡದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮ ನಡೆಯಲಿದೆ. ಈ ಸಮಾರಂಭವನ್ನು ಮುಂಡಗೋಡ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಅಕ್ಷತಾ ಸಿ.ಆರ್. ಉದ್ಘಾಟಿಸಲಿದ್ದಾರೆ. ತಹಸೀಲ್ದಾರ್ ಶಂಕರ್ ಗೌಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ವೈ. ದಾಸನಕೊಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರಾದ ಪ್ರಸನ್ನಕುಮಾರ್ ಹಜೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಂದಕುಮಾರ್, ಸಿಪಿಐ ರಂಗನಾಥ್ ನೀಲಮ್ಮನವರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಆಗಮಿಸಲಿದ್ದಾರೆ. ಮುಂಡಗೋಡ ತಾಲೂಕಿನ ಚವಡಳ್ಳಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳದ ಡಾ. ವೀರೇಂದ್ರ ಹೆಗ್ಗಡೆ ಅವರು 1 ಲಕ್ಷ ರೂಪಾಯಿ ಸಹಾಯಧನವನ್ನು ಮಂಜೂರು ಮಾಡಿದ್ದಾರೆ. ಮುಂಡಗೋಡ ತಾಲೂಕಿನ ಚವಡಳ್ಳಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು, ಊರಿನ ದೇವಸ್ಥಾನ ಸಮಿತಿಯವರು ಕಾಮಗಾರಿ ಅಂದಾಜು ಪಟ್ಟಿಯನ್ನು ತಯಾರಿಸಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವೀರೇಂದ್ರ ಹೆಗ್ಗಡೆಯವರಿಗೆ ದೇವಸ್ಥಾನದ ಕಾಮಗಾರಿಯ ಅಂದಾಜು ಪಟ್ಟಿ ಮತ್ತು ಬೇಡಿಕೆ ಮನವಿ ಸಲ್ಲಿಸಿದ್ದರು. ಮನವಿಗೆ ಸ್ಪಂದಿಸಿದ ವೀರೇಂದ್ರ ಹೆಗ್ಗಡೆಯವರು 1 ಲಕ್ಷ ರೂಪಾಯಿ ಡಿಡಿ ನೀಡಿದ್ದಾರೆ. ಡಿಡಿಯನ್ನು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಸಂತೋಷ್ ವಿತರಿಸಿ ಧರ್ಮಸ್ಥಳ ಧರ್ಮಾಧಿಕಾರಿಯವರ ಸೇವೆಯ ಬಗ್ಗೆ ಮಾತನಾಡಿದರು. ಊರಿನ ಹಿರಿಯರಾದ ಪರಶುರಾಮ ಪಾಟೀಲ ಮಾತನಾಡುತ್ತಾ, ನಮ್ಮ ಮನವಿಯನ್ನು ಪರಿಗಣಿಸಿ ಹೆಗ್ಗಡೆಯವರು ನಮಗೆ ನೀಡಿದ 1 ಲಕ್ಷ ರೂಪಾಯಿ ಮೊತ್ತ ಅದು ಅಕ್ಷಯ ಹಣವಾಗಲಿದೆ. ಅವರ ಸಹಾಯಕ್ಕೆ ಈ ಊರಿನ ಸಮಸ್ತ ಗ್ರಾಮಸ್ಥರು ಚಿರವಣಿ ಎಂದು ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಿಗಳ್ಳಿ ವಲಯದ ಮೇಲ್ವಿಚಾರಕರಾದ ಅನಂತ ಭಂಡಾರಿ, ಸಮಿತಿಯ ಅಧ್ಯಕ್ಷರಾದ ಬೀರಪ್ಪ, ಸದಸ್ಯರು, ಗ್ರಾಮಸ್ಥರು ಇದ್ದರು.